ಲೆಕ್ಕಾಚಾರದ ಪ್ರಕಾರ. ಅಲ್ಲಿಗೆ ಮೆಜಾರಿಟಿ 80-90% ವಿರೋಧ ಆಯ್ತಲ್ಲ. ನೀವೇ ಹೇಳಿದ್ರಿ ಪ್ರೆಸ್ ಮೀಟಲ್ಲಿ, ಎಸ್ ನಮಗೂ ಒಪ್ಪಿಗೆ ಇದೆ, 80% ಒಪ್ಪಿಗೆ ರೈತರಿದ್ದಾರೆ ಅಂತ. ನಿಮ್ಮ ಸ್ಟ್ರಾಟಜಿ ನೀವೇನು ಲೆಕ್ಕ ಕೊಟ್ಟಿದ್ರೋ ಆ ಲೆಕ್ಕದ ಪ್ರಕಾರನೇ ವಿರೋಧ ಮಾಡಿದ್ದಾರೆ. ರೈತರು ಇವತ್ತು ಪ್ರತಿ ಹಳ್ಳಿನಲ್ಲಿ, ಪ್ರತಿ ಮನೆಯಲ್ಲಿ ವಿರೋಧ ಮಾಡಿದ್ದಾರೆ. ನಿಮ್ಗೆ ಯಾರೋ ಬೇಕಾದಂಗೆ 4 ಜನನೋ 5 ಜನನೋ 7 ಜನನೋ ಕರ್ಕೊಬಂದು ಒಂದು ದೊಡ್ಡದಾಗ ಒಂದು ಪೋಸ್ಟ್ ಕೊಟ್ಕೊಂಡು, ಅದು ಶಾಸಕರ ಕೈಲಿ, ಅದು ಆಕ್ಟಲ್ಲೇ ಇಲ್ಲ. ಲ್ಯಾಂಡ್ ಅಕ್ವಿಷನ್ ಆಫೀಸರು ಚೆಕ್ ಇಶ್ಯೂ ಮಾಡಬೇಕಾಗಿರೋದು. ಆಕ್ಟ್ಗೆ ವಿರೋಧವಾಗಿ ನೀವು ಒಬ್ಬರು ಶಾಸಕರ ಕೈಲಿ ಫೋಟೋ ಕೊಡಿಸಿ ನೀವು ಪ್ರಚಾರ ತಗೋತಾ ಇದ್ದೀರಾ. ಇಂಥ ಪ್ರಚಾರಕ್ಕೆ ಇಂಥ ಸುಳ್ಳು ಹೇಳೋ ಒಬ್ಬ ವಕ್ತಾರ ಬೆಳಿಗ್ಗೆ ಹೇಳ್ತು ಅಂದರೆ ಬೇರೆ ಇನ್ನೇನು ಕೆಲಸ ಇಲ್ಲ. ಅವ್ರಿಗೆ ಕೆಲಸ ಮಾಡ್ತಾರೋ ಇಲ್ಲ ಊಟ ಮಾಡ್ತಾರೋ ಅದು ಡೌಟ್ ಇದೆ ನನಗೆ. ಬೆಳಿಗ್ಗೆ ಹೇಳ್ತು ಅಂದರೆ ಇನ್ನೇನಿಲ್ಲ, ಬಂದು ಪ್ರತಿಯೊಂದು ಸ್ಟೇಟ್ಮೆಂಟ್ ಕೊಡೋಂಗಿಲ್ಲ. ಯಾವ್ದಾರ ವ್ಯಕ್ತಿ, ಯಾವ್ದಾರ ನಾಯಕರು ಸ್ಟೇಟ್ಮೆಂಟ್ ಕೊಡೋಂಗಿಲ್ಲ. ಬರೋದು ಏನೋ ಒಂದು ಬಾಯಿಗೆ ಬಂದಂಗೆ ಹೇಳೋದು. ನಿಮ್ಗೆ ಯಾವ ನೈತಿಕತೆ, ಯಾವ ಆಧಾರದ ಮೇಲೆ ನೀವು ಹೇಳ್ತಾ ಇದ್ರಿ ಇವನ್ನೆಲ್ಲ? ಇಷ್ಟೆಲ್ಲ ಸುಳ್ಳನ್ನ ಹೇಳ್ತಾ ಇವತ್ತು ಆ ಭಾಗದ ರೈತರು ಇಷ್ಟೆಲ್ಲ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ರ. ಅದಕ್ಕೆ ಬೆಂಬಲವಾಗಿ ನಿಂತ ಕುಮಾರಣ್ಣವರ ವೈಯಕ್ತಿಕ ಚರಿತ್ರವಧೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಕುಮಾರಣ್ಣವರ ಜೊತೆಗೆ ಅನಿತಕ್ಕನ ಫೋಟೋ ಹಾಕಿ, ಪೋಸ್ಟರ್ನ ಹಾಕಿ ಚರಿತ್ರವಧೆ ಮಾಡ್ತಾ ಇದ್ದೀರಾ. ನಿಖಿಲಣ್ಣವ್ರ ಫೋಟೋ ಹಾಕಿದ್ದೀರಾ. ಒಬ್ಬ ಹೆಣ್ಮಗಳನ್ನ ಫೋಟೋ ಏನಕ್ಕೆ ಹಾಕಿದ್ರಿ? ಅವ್ರಿಗೂ ಇದಕ್ಕೂ ಏನು ಸಂಬಂಧ? ಯಾವ ರೀತಿ ನೀವು ಸಮರ್ಥನೆ ಮಾಡ್ಕೊಳಕ? ಇದು ನೀವು ವಕ್ತಾರ ಆಗಿರ್ಬೇಕಾ? ನಿಮಗೆ ಏನಾದರೂ ಒಂದು ಸ್ವಲ್ಪ ನೈತಿಕವಾದ ಗೌರವ ಇದೆಯಾ, ಘನತೆ ಇದೆಯಾ? ಹೇಳಿ. ನೀವು ಯಾವ ನೈತಿಕತೆ ಗೌರವ ಇಟ್ಕೊಂಡು ಪೋಸ್ಟರ್ನ ಹಾಕಿದ್ರಿ ಹೇಳಿ. ಅವ್ರೇನು ಅದು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರಾ? ಅಥವಾ ನಿಮ್ಮ ಮುಖ್ಯಮಂತ್ರಿಗಳಂಗೆ ಮಾಲ್ಗಳು ಕಟ್ಟಿದಾರಾ? ಅಥವಾ ದೊಡ್ಡ ದೊಡ್ಡ ವಿಲ್ಲಾಗಳು ಕಟ್ಟಿದಾರಾ? ಅಥವಾ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜ್ ಕಟ್ಟಿದಾರಾ? ಅಲ್ಲಿ ಯಾವ್ದಾದ್ರು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ದಾರಾ? ಇವತ್ತು ತಗೊಂಡು 20 ವರ್ಷಗಳಿಂದ ತಗೊಂಡಂಥ ಜಮೀನು ಇವತ್ತು ರೈತರ ಹೆಸರಿನಲ್ಲಿ ತಗೊಂಡ್ರೆ ಹಾಗೇ ಇದೆ. ಅದು ಆ ರೈತರ ಸ್ಟ್ರಕ್ಚರ್ಸ್ನಲ್ಲೇ ಇದೆ. ಆ ಭೂಮಿಯಾಗೇ ಉಳಿದಿದೆ, ರೈತರ ಭೂಮಿಯಾಗೇ ಉಳಿದಿದೆ, ಅದು ಕೃಷಿ ಭೂಮಿಯಾಗೇ ಉಳಿದಿದೆ. ಅದು ಯಾವ ರಿಯಲ್ ಎಸ್ಟೇಟ್ ದಂಧೆನೂ ಮಾಡಿಲ್ಲ, ನಾವು ಯಾವ ಇಂಡಸ್ಟ್ರೀಸ್ನೂ ಕಟ್ಟಿಲ್ಲ, ಯಾವ ಫ್ಯಾಕ್ಟ್ರಿನೂ ಕಟ್ಟಿಲ್ಲ, ಯಾವ ಕಂಪ್ನಿನೂ ಮಾಡಿಲ್ಲ. ನಿಮ್ಮಂಗೆ ದೇಶದಲ್ಲಿ ಹೊರದೇಶದಲ್ಲಿ ಏನು ಅಂಟಿಸಿದಿರಲ್ಲ ನೀವು ಪೋಸ್ಟರ್ಸ್ನ ತೆಗೆದುಕೊಂಡೋಗಿ ಲುಲು ಮಾಲ್ ಮುಂದೆ ಅಂಟಿಸಿ, ಅಲ್ಲಿ ಅಂಟಿಸಿ ಇದು ಯಾರ್ದು ಅಂತ ಕೇಳಿ. ಅಥವಾ ರಾಜರಾಜೇಶ್ವರಿನಲ್ಲಿ ಕಟ್ಟಿದ್ರಲ್ಲ ದೊಡ್ಡ ದೊಡ್ಡ ಬಂಗ್ಲಾಗಳು, ಬಿಲ್ಡಿಂಗ್ಗಳು, ಅಲ್ಲಿ ಅಂಟಿಸಿ. ಶೋಭಾ ಡೆವಲಪರ್ಸ್ ಇದೆಯಲ್ಲ, ಅಲ್ಲಿ ಅಂಟಿಸಿ ಈ ಪೋಸ್ಟರ್ಗಳನ್ನ, ಅಪಾರ್ಟ್ಮೆಂಟ್ಗಳಲ್ಲಿ ಅಂಟಿಸಿ. ದೊಡ್ಡ ದೊಡ್ಡ ಮಾಲ್ಗಳು ಏನು ನಿಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, ಮುಖಂಡರು ಬಿಲ್ಡಿಂಗ್ಗಳಿದಾವಲ್ಲ, ಅಲ್ಲ ಕಟ್ಟಿಸಿ. ಆವಾಗ ನಿಮ್ಮನ್ನ ನಾವು ಒಪ್ತೀವಿ. ಈಗ ನೀವು ಏನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ, ಇದನ್ನ ತಡವಾಗಿ ಇಮಿಡಿಯೇಟ್ ಆಗಿ ನಿಲ್ಲಿಸಬೇಕು. ನಿಲ್ಲಿಸ್ತಾ ಇದ್ರೆ ನಾವು ನಮ್ಮ ಪಕ್ಷದ ಪರವಾಗಿ ಹೋರಾಟವನ್ನ ಮಾಡ್ತೀವಿ ಅನ್ನೋ ಸಂದೇಶವನ್ನ ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ.